ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ಈ ಒಂದು ಯಾವುದಪ್ಪ ಸೆವೆನ್ ಚಕ್ರ ಧ್ಯಾನ ಹಾಗೆ ಸಾಧನೆ ಕ್ಲಾಸ್ ಇನ್ನು 4 ಡೇಸ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಜಾಯಿನ್ ಆಗೋದಕ್ಕೆ. ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ಇನ್ನೊಂದು 4 ಡೇಸ್ ಅಷ್ಟೇ ನಿಮಗೆ ಬುಕ್ಕಿಂಗ್ ಅವಕಾಶ ಇರೋದು. ಸೊ ಆ ವಿಷಯದ ಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ನಿಮಗೆ ವೀಡಿಯೋಸ್ಗಳು ಕರೆಕ್ಟಾಗಿ ಬರ್ತಾ ಇಲ್ಲ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಓಕೆನಾ? ಸೊ ಯಾರು ಬುಕ್ ಮಾಡ್ಕೊಬೇಕಂತ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ಕ್ಲಾಸನ್ನು ಬುಕ್ ಮಾಡ್ಕೊಳ್ಬೋದು. ಓಕೆ, ಜಾಯಿನ್ ಆಗೋದಕ್ಕೆ. ಎಸ್, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಸೆಲ್ಫ್ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಅನಾವಶ್ಯಕವಾಗಿ ಅಳೋದು ಮತ್ತೊಂದು ಚಿತ್ರಗಳನ್ನು ಕಮೆಂಟ್ ಎದುರಿಗೆ ಹಾಕೋಕ್ಕೆ ಹೋಗ್ಬೇಡಿ. ಓಕೆ, ಸೊ ಹೇಳ್ತಾ ಇರೋದು ಹಾಕಬೇಡಿ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಕಿ ಅಂತ ಅಲ್ಲ, ಹಾಕಬೇಡಿ ಅಂತ. ಓಕೆ, ಕೆಲವೊಬ್ರಿಗೆ ಉಲ್ಟಾ ಕೇಳಿಸುತ್ತಲ್ವಾ, ಅದಕ್ಕೆ ಅದನ್ನು ಸ್ವಲ್ಪ ಗಟ್ಟಿ ಮಾಡಿ ಹೇಳಬೇಕಾಗತ್ತೆ ಕೆಲವೊಬ್ಬರಿಗೆ. ಓಕೆ, ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟು ಯೂನಿವರ್ಸಿಗೆ ಒಂದು ದೊಡ್ಡ ಥ್ಯಾಂಕ್ಸ್ನ ಹೇಳಿ. ಈ ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದೆ ಅಲ್ವಾ, ಸೊ ಆದಷ್ಟು ಗ್ರ್ಯಾಟಿಟ್ಯೂಡ್ ಆಗಿರಿ. ಆ್ಯಂಡ್ ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರ ಅಷ್ಟು ನಿಮ್ಮ ಲೈಫಲ್ಲಿ ಪಡ್ಕೊಳ್ತೀರ. ಏನಂದರೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ಫುಲ್ ಆಗಿರಿ. ಸಿಕ್ಕದೇ ಇದ್ದಿದ್ದಕ್ಕೆ ಸುಮ್ಮನೆ ಅದು ಸಿಕ್ಕಿಲ್ಲ ಅಂತ ಜಪ ಮಾಡೋದಕ್ಕಿಂತ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಹೇಳಿ ಅಲ್ವಾ. ಸೊ ನಮ್ಮ ಲೈಫಲ್ಲಿ ನಾವು ಕೇಳ್ದೇ ಎಷ್ಟೊಂದು ನಮಗೆ ಸಿಕ್ಕಿರತ್ತೆ. ಯೂನಿವರ್ಸ್ ನಮಗೆ, ಈ ದೇವ್ರು ನಮಗೆ ನಾವು ಕೇಳ್ದೇ ಕೊಟ್ಟಿರ್ತಾರೆ ಎಷ್ಟೊಂದು ವಿಷಯಗಳನ್ನು ಅಲ್ವಾ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿದೆ. ಸೊ ಈ ರೀಡಿಂಗ್ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಹೆಸರು, ನಿಮ್ಮ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಸ್ವಲ್ಪ ಲೇಟ್ ಆಗ್ಬೋದು ಇವತ್ತು ರೀಡಿಂಗ್ ಬರೋದು, ಬ್ಯುಸಿ ಇದ್ದೆ ಹಾಗಾಗಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಯಾರನ್ನೊಬ್ರನ್ನ ತುಂಬ ಮಿಸ್ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ, ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆಯೇ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಸೀಕ್ರೆಟಾಗಿ ಅವರು ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇದೆ. ಹಾಗೆ ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋಂಥ ಕೆಲವೊಂದು ವ್ಯಕ್ತಿಗಳು, ಅಂದರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಪ್ರೀತಿ ಮಾಡ್ತಿರೋದು, ಅವ್ರಿನ್ನೂ ನಿಮಗೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿಲ್ಲ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ, ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ನಿಮಗೂ ಕೂಡ ರಿಯಲೈಸೇಷನ್ ಇದೆ, ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಇದೆ. ಆ್ಯಂಡ್ ನೀವು ಕೂಡ ಅವ್ರಿಗೆ ಪ್ರಪೋಸ್ ಕೂಡ ಮಾಡಿರೋಂಥ ಒಂದು ಎನರ್ಜಿ ಇದೆ. ಸೊ ಅವರಿಗೆ ಬರ್ತಿರುವಂತಹ ಎನರ್ಜಿ ಬಂದು ನಿಮ್ಮನ್ನು ಅವರು ಸೀಕ್ರೆಟಾಗಿ ನೆನ್ಪು ಮಾಡ್ಕೊಳ್ತಾ ಇರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ನಿಂತಿರುವಂಥ ಒಂದು ಎನರ್ಜಿ ಇದೆ. ತುಂಬ ಡಿಸ್ಟೆನ್ಸ್ ಎನರ್ಜಿ ಬರ್ತಿದೆ. ನೀವು ಬೇರೆ ಊರಲ್ಲಿದ್ದೀರಾ, ನಿಮ್ಮ ಪರ್ಸನ್ ಬೇರೆ ಊರಲ್ಲಿರುವಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಎಸ್, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೊಂದು ಪ್ಯೂರ್ ಸೋಲ್, ಪ್ಯೂರ್ ಹಾರ್ಟ್ ಇರುವಂಥದ್ದು, ಅಂದರೆ ಸುಂದರವಾಗಿರುವಂತಹ ಒಂದು ಶುದ್ಧವಾಗಿರುವಂತಹ ಮನಸ್ಸಿರುವಂತಹ ವ್ಯಕ್ತಿ ನೀವು, ಸರಿನಾ. ಇಲ್ಲಿ ನೀವು ಒಂದು ಸಲ ಯಾರನ್ನಾದರೂ ಪ್ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಅವರನ್ನು ಹೃದಯದಿಂದ ಬಿಟ್ಕೊಡೋದಕ್ಕೆ, ಮನಸ್ಸಿಂದ ಬಿಟ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೂಡ ನಿಮ್ಮ ಎನರ್ಜಿಯಲ್ಲಿ. ಯಾಕಂದರೆ ಅವ್ರನ್ನ ಅಷ್ಟು ಟ್ರೂ ಲವ್ ಮಾಡಿರ್ತೀರ. ಅವ್ರು ಮೂವ್ ಆನ್ ಆದರೂ ನೀವು ಮೂವ್ ಆನ್ ಆಗ್ತಾ ಇರಲ್ಲ, ಅದೇ ನೆನಪಲ್ಲೇ ಕೊರಗ್ತಾ ಇರ್ತೀರ ದಿನ ಪೂರ್ತಿ. ಓಕೆ, ನಿಮ್ಮ ಜೀವನದಲ್ಲಿ ಬಂದಂತಹ ವ್ಯಕ್ತಿ ನಿಮ್ಮ ಪ್ರೀತಿಯ ಬೆಲೆಯನ್ನು ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ, ನಿಮ್ಮ ಪ್ರೀತಿಯ ಅರ್ಥ ಇವಾಗ ಗೊತ್ತಾಗ್ತಾ ಇದೆ, ಅದು ತಡವಾಗಿ ಅರ್ಥ ಆಗಿದೆ. ಇಲ್ಲಿ ನೋಡಿದಾಗ ನೀವು ಆಲ್ಮೋಸ್ಟು ಅದರಿಂದ ಮೂವ್ ಆನ್ ಆಗಿದ್ದೀರಾ. ಬೇಡ, ಈ ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾನು ಯಾಕೆ ತೋರಿಸ್ಲಿ ಇಂಟ್ರೆಸ್ಟ್ ಅಂತ ಹೇಳಿ ಎಲ್ಲ ಒಂದು ಕಡೆ ದೂರ ಆಗಿದ್ದೀರಾ. ಸೊ ಇವಾಗ ಅವರಿಗೆ ಗೊತ್ತಾಗ್ತಿದೆ ನಿಮ್ಮ ಪ್ರೀತಿ ಬೆಲೆ ಏನು ಅನ್ನೋದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂಥೇಳಿ ತುಂಬ ಬಾರಿ ಟ್ರೈ ಮಾಡಿರೋದು, ಯೋಚನೆ ಮಾಡಿದ್ದಾರೆ ಮಾತಾಡಬೇಕು ಅಂತ.
ಅವ್ರಿಗೆ ಈಗೋ ಜಾಸ್ತಿ ಇದೆ, ಭಯ ಜಾಸ್ತಿ ಇದೆ, ಕನ್ಫ್ಯೂಷನ್ನು ಜಾಸ್ತಿ ಇದೆ. ಈ ಎಲ್ಲ ವಿಷಯಗಳು ಅವರನ್ನು ನಿಮ್ಮ ಜೊತೆ ಮಾತಾಡೋದಕ್ಕೆ ತಡೆ ಹಿಡಿತಿರೋವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನೋಡಬಹುದು ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಎನರ್ಜಿ ಇದು ಸಾಮಾನ್ಯ ಕನೆಕ್ಷನ್ ಅಲ್ಲ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಒಂದು ಸೋಲ್ ಕನೆಕ್ಷನ್ ಇದೆ, ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್, ಸೋಲ್ಮೇಟ್ ಕನೆಕ್ಷನ್ ಇರುವಂಥದ್ದು. ಆ್ಯಂಡ್ ಕೆಲವೊಬ್ಬರ ಎನರ್ಜಿಲಿ ಕಾರ್ಮಿಕ್ ಕನೆಕ್ಷನ್ ಇರುವಂಥದ್ದು. ನೀವು ವಾಟರ್ಸ್ ಏನಂದರೆ ಜಲತತ್ವದವರಾಗಿದ್ದರೆ ನಿಮ್ಮ ಪರ್ಸನ್ ಅಗ್ನಿ ತತ್ವದವರು. ಹಾಗೆಯೇ ಇಲ್ಲಿ ಓಕೆ, ಈ ಕನೆಕ್ಷನ್ ಅನ್ನುವಂಥದ್ದು ಸಾಮಾನ್ಯ ಕನೆಕ್ಷನ್ ಅಲ್ಲ. ಓಕೆ, ತುಂಬ ಎಮೋಷ್ನಲ್ ಆಗ್ತಿದ್ದೀರಾ ಇತ್ತೀಚಿನ ದಿನದಲ್ಲಿ. ತುಂಬ ಮೂಡ್ ಅಪ್ಸೆಟ್ ಆಗಿರುವಂಥದ್ದು ಒಂದು ರೀಸೆಂಟ್ ಡೇಸಲ್ಲಿ 3 ಮಂತ್ಸ್ ಇರ್ಬೋದು, ಒಂದು 21 ಡೇಸ್ ಆಗಿರ್ಬೋದು, 1 ವೀಕ್ ಆಗಿರ್ಬೋದು, ಒಂದು 2 ಡೇಸ್ ಬ್ಯಾಕ್ ಆಗಿರ್ಬೋದು. ಮನಸ್ಸಿಗೆ ಕಿರಿಕಿರಿ ಆಗ್ತಾಯಿದೆ ತುಂಬ ನಿಮಗೆ. ಓಕೆ, ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇರಬಹುದು ಚೆಕ್ ಮಾಡೋಣ. 6 ಲೆಟರ್ ಬರ್ತಾ ಇದೆ. ಇಲ್ಲಿ ಹೆಸರು ಕೂಡ ಆಪ್ಟ್ ಆಗ್ತಿರುವಂಥದ್ದು ರಶ್ಮಿ ಆಗಿರಬಹುದು, ಏನಪ್ಪ ಇದು ರಕ್ಷಿತಾ. ಲಾಸ್ಟಲ್ಲಿ ತಾ ಅಕ್ಷರ ಬರ್ತಿದೆ ನಿಮ್ಮ ಹೆಸರಲ್ಲಿ. ತಾ ಅನ್ನುವಂಥದ್ದು ತಾ ಅಲ್ಲಿ ಎಂಡ್ ಆಗ್ತಿದೆ, 6 ಸ್ಟಾರ್ಟ್ ಆಗಿ. ಇಲ್ಲಿ ಹುಡುಗನ ಹೆಸರು ಆಗಿರಬಹುದು, ರಜತ್ ಅಂತ ಆಗಿರ್ಬೋದು, ರಘು ಅಂತ ಆಗಿರ್ಬೋದು. ಓಕೆ, 6 ಲೆಟರ್ ತುಂಬ ಜಾಸ್ತಿ ಎನರ್ಜಿ ಬರ್ತಿದೆ ಇಲ್ಲಿ. 6 ಲೆಟರ್. ಓಕೆ, ಪಿ ಲೆಟರ್, ವಿ ಲೆಟರ್, ಡಿ ಲೆಟರ್, ಸಿ ಲೆಟರ್, ಜೆ ಜಿ. ಓಕೆ, ಹೆಚ್ ಲೆಟರ್, ಎನ್ ಲೆಟರ್, ಯು ಲೆಟರ್, ಎಕ್ಸ್ ಲೆಟರ್ ಬರ್ತಾ ಇದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಹೆಚ್ಚಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಎಸ್ ಲೆಟರ್. ಇಬ್ಬರದ್ದು ಹೆಸರು ಒಂದೇ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಬ್ಬರು ಹೆಸರಲ್ಲೂ 2 ಹೆಸರು ಇದೆ. ಓಕೆನಾ? ಆ್ಯಂಡ್ ಅದರಲ್ಲೂ ದೇವ್ರ ಹೆಸರು ಇಟ್ಕೊಂಡಿರೋಂಥ ಒಂದು ಎನರ್ಜಿ ಬರ್ತಿದೆ. ನೀವು ತುಂಬಾ ರಾಘವೇಂದ್ರ ಸ್ವಾಮಿನ ಬಿಲೀವ್ ಮಾಡ್ತೀರಾ. ಆ್ಯಂಡ್ ಈ ರೀಡಿಂಗ್ನ ನೋಡಿದ ಮೇಲೆ ನಿಮಗೆ ರಾಘವೇಂದ್ರ ಸ್ವಾಮಿಯ ಒಂದು ರೀಲ್ಸ್ ನೋಡ್ಬೋದು ನೀವು, ಅಥವಾ ವಿಡಿಯೋ ನೋಡ್ಬೋದು, ಅಥವಾ ಯಾರಾದರೂ ನಿಮಗೆ ಆ ಫೋಟೋ ಶೇರ್ ಮಾಡಬಹುದು, ಅಥವಾ ನೀವು ಯಾವುದಾದ್ರು ಗ್ರೂಪಲ್ಲಿದ್ದರೆ ಆ ಗ್ರೂಪಲ್ಲಿ ರಾಯರಿನ ಒಂದು ಫೋಟೋ ಬರಬಹುದು, ಅಥವಾ ಒಂದು ಮೆಸೇಜ್ ಸಿಗ್ಬೋದು ಅದರಲ್ಲಿ ನಿಮಗೆ, ಅಥವಾ ಸ್ಟೇಟಸಲ್ಲಿ ನೀವು ಚೆಕ್ ಮಾಡ್ಬೋದು. ಸಮಥಿಂಗ್ ರಾಯರದ ಒಂದು ಹೆಸರು ಅಥವಾ ಅವರ ಒಂದು ಎನರ್ಜಿನ ನೀವು ಫೀಲ್ ಮಾಡ್ತೀರಾ ಈ ರೀಡಿಂಗ್ ನೋಡಿದ ಮೇಲೆ. ಓಕೆ, ಎಸ್. ಡೇಟ್ ಆಫ್ ಬರ್ತ್ ಓಕೆ, ಹೆಚ್ ಲೆಟರ್ ಇಲ್ಲಿ ಬರ್ತಾ ಇದೆ. ಹೆಚ್ ಲೆಟರಿಂದ ಓಕೆ, ಹಾರ್ಟ್ ಅನ್ನೋಂಥದ್ದು ಆಪ್ಟ್ ಆಗ್ತಾ ಇದೆ ಇಲ್ಲಿ. ಹೆಚ್ ಹಾರ್ಟ್, ಸ್ವೀಟ್ ಹಾರ್ಟ್ ಅನ್ನುವಂಥದ್ದು. ಓಕೆ, ನಿಮ್ಮ ಪರ್ಸನ್ ಅಥವಾ ನೀವು ಸ್ವೀಟ್ ಹಾರ್ಟ್ ಅಂತ ಕರಿಬೋದು, ರೈಟ್. ಹಾರ್ಟ್ ಮಾರ್ಕ್ ಇಲ್ಲಿ ಬರ್ತಿರುವಂಥದ್ದು ಹಾರ್ಟ್ ಅಂತ ಹೇಳಿ. ಓಕೆ, ಮೈ ಹಾರ್ಟ್ ಅಂತ ಹಾಕಿರ್ಬೋದು, ಸ್ವೀಟ್ ಹಾರ್ಟ್ ಅಂತ ಇರ್ಬೋದು, ರೈಟ್. ಡೇಟ್ ಆಫ್ ಬರ್ತ್ 18/4/31/16/7. ಓಕೆ, ಏನಪ್ಪ ಇದು 12/11/13. ಓಕೆ, ಸೊ ನೆಕ್ಸ್ಟು ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಯಾವುದೋ ಮಗು ಹೊರಗಡೆ ತುಂಬ ಗಲಾಟೆ ಮಾಡ್ತಾ ಇದೆ.
ಟೂ ಆಫ್ ಸಾರ್ಟ್ಸ್ ಬರ್ತಿದೆ, 8 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಯಾವುದೋ ಒಂದು ವಿಷಯದಲ್ಲಿ ನೀವು ಬ್ಲಾಕ್ ಆಗಿದ್ದೀರಾ, ನಿಮ್ಮ ನಂಬರ್ ಬ್ಲಾಕ್ ಆಗಿರ್ಬೋದು, ನಿಮ್ಮ ಒಂದು ಎನರ್ಜಿಲಿ ಬ್ಲಾಕೇಜ್ ಎನರ್ಜಿ ಇದೆ, ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿರೋದಿದೆ. 5 ಆಫ್ ಕಪ್ಸ್. ಸೊ ನಿಮಗೆ ಅಲ್ವಾ ಕ್ಲಾಸಸ್ ಎಲ್ಲ ಮಾಡೋದು, ಈ ಥರ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಬೋದಲ್ವಾ ನಿಮಗೆ. ಕಿಂಗ್ ಆಫ್ ಸಾರ್ಟ್ಸ್ ನೋಡ್ಬೋದು, ಇಲ್ಲಿ ಟೂ ಮಚ್ ಆಗಿ ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿ ನೀವು ತುಂಬ ಡಿಪ್ರೆಷನಿಗೆ ಹೋಗಿರೋದು, ಕಣ್ಣೀರು ಹಾಕ್ತಿರೋದು, ಅಳ್ತಾ ಇರೋದು, ಬೇಜಾರಾಗಿರೋದು, ಕಿರಿಕಿರಿ ಮಾಡ್ಕೊಳ್ತಿರೋದು ನೋಡಿ. ಡೆತ್ ಆ್ಯಂಡ್ ರೀಬರ್ತ್ ಬರ್ತಾ ಇದೆ. ಓಕೆ, 3 ಆಫ್ ಕಪ್ಸ್. ಓಕೆ, ಈ ಕಿರಿಕಿರಿ ಬೇರೆ ಮೂರನೇ ವ್ಯಕ್ತಿಯ ಎನರ್ಜಿಯಿಂದ ಕಿರಿಕಿರಿ ಆಗ್ತಿದೆ ನಿಮಗೆ. 4 ಆಫ್ ಕಪ್ಸ್. ದ ವೀಲ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಓಕೆ, ಇಲ್ಲಿ ನೋಡ್ಬೋದು ಪಾಸ್ಟ್ ಲೈಫ್ ರಿಲೇಷನ್ ಎನರ್ಜಿ ಇಲ್ಲಿ ಬರ್ತಾ ಇದೆ ಮತ್ತೆ ರಿಪೀಟ್ ಆಗಿ. ನಿಮ್ಮಿಬ್ಬರ ಮಧ್ಯೆ ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ನ ಒಂದು ಕನೆಕ್ಷನ್ ಇದೆ. ಇಲ್ಲಿ ನೀವಿಬ್ಬರು ಒಂದಾಗೋದಕ್ಕೆ ಯಾವುದೋ ಒಂದು ವ್ಯಕ್ತಿಯ ಒಂದು ಕೈವಾಡ ಇದೆ. ಅಂದರೆ ನಿಮ್ಮ ಫ್ರೆಂಡ್ ಮುಖಾಂತರ ನೀವು ಈ ವ್ಯಕ್ತಿನ ಭೇಟಿಯಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಭೇಟಿಯಾಗಿರ್ಬೋದು, ಅಥವಾ ಯಾವುದೋ ಒಂದು ಟೆಂಪಲಲ್ಲಿ, ಅಥವಾ ಏನೋ ಒಂದು ವಿಷಯಕ್ಕೋಸ್ಕರ ಒಂದು ರೀಸನ್ ಇಟ್ಕೊಂಡು, ಅಥವಾ ಸಡನ್ನಾಗಿ ನೀವು ಈ ವ್ಯಕ್ತಿನ ಭೇಟಿಯಾಗಿರೋದು, ಯಾವುದೋ ವ್ಯಕ್ತಿಯ ಮುಖಾಂತರವಾಗಿ ಭೇಟಿಯಾಗಿದ್ದೀರಾ ಈ ವ್ಯಕ್ತಿನ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅದಕ್ಕೆ ಇಲ್ಲಿ ನಿಮ್ಮ ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇರೋದಕ್ಕೆ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಎಷ್ಟೇ ದೂರ ಆಗಿದ್ರು ಮತ್ತೆ ಮತ್ತೆ ಇಬ್ಬರು ಒಂದಾಗ್ತಾ ಇದ್ದೀರಾ, ಒಬ್ರನ್ನೊಬ್ರನ್ನ ಮತ್ತೆ ನೆನ್ಪು ಮಾಡ್ಕೊಳ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಕೆಲವರಿಗೆ ರಾತ್ರಿ ಸಮಯದಲ್ಲಿ ಈ ವ್ಯಕ್ತಿಯ ನೆನಪು ಹೆಚ್ಚಾಗಿ ಬರುತ್ತೆ. ಇಲ್ಲಿ ನೀವು ಒಂದಷ್ಟು ಜನಕ್ಕೆ ರಾತ್ರಿ ಫುಲ್ ನೀವು ನಿದ್ದೆ ಬೇಕಿದ್ರೆ ಬಿಡೋದಕ್ಕೂ ರೆಡಿ ಇದ್ರೆ ಆಲೋಚನೆ ಮಾಡಿಕೊಂಡು. ಓಕೆನಾ, ಸೊ ಆಲೋಚನೆ ಮಾಡ್ತಾ ಮಾಡ್ತಾ ನೀವು ನಿದ್ದೆನೇ ಮಾಡ್ತಾ ಇಲ್ಲ ಸರಿಯಾಗಿ, ಎಷ್ಟೋ ದಿನಗಳಾಗಿರ್ಬೋದು ನೀವು ಸರಿಯಾಗಿ ನಿದ್ದೆ ಮಾಡ್ದೇನೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಹೆಚ್ಚು ಅವ್ರ ನೆನಪು ಜಾಸ್ತಿ ಆದಾಗಲೇ ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಓಕೆ, ನಿಮ್ಮ ವ್ಯಕ್ತಿ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ ಇಲ್ಲಿ ಅವ್ರ ಹೃದಯದಲ್ಲಿ ಇನ್ನೂ ಕೂಡ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಒಂದು ಜಾಗ ಇನ್ನೂ ಖಾಲಿಯಾಗೇ ಇದೆ. ಅವ್ರು ಬೇರೆಯವ್ರ ಜೊತೆ ಮಾತಾಡಿದಾಗಲೂ ಕೂಡ, ನಗಾಡ್ಕೊಂಡಿದ್ರು ಕೂಡ ಅವ್ರ ಮನಸ್ಸೊಳಗಡೆ ನಿಮ್ಮ ನೆನಪು ಜಾಸ್ತಿಯಾಗಿ ಕೆಣಕ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿರೋದು, ಅವ್ರು ನಿಮ್ಮನ್ನ ಕಳ್ಕೊಂಡ ನಂತರನೇ ಅವರಿಗೆ ನಿಮ್ಮ ಒಂದು ವ್ಯಾಲ್ಯೂ ಏನದು ಅವ್ರಿಗೆ ಅರ್ಥ ಆಗಿದೆ. ಓಕೆನಾ, ಇಲ್ಲಿ ಮೊದಲು ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಪ್ರೀತಿ ಅನ್ನೋ ವಿಷಯ ಬಂದಾಗ, ಅಥವಾ ನೀವಿಬ್ರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ಮೇಲೆ, ಲವ್ ಅಂತ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ತುಂಬ ಕಾಳಜಿ ಮಾಡ್ತಾ ಇದ್ರಿ, ಅವ್ರನ್ನ ಪ್ರತಿಯೊಂದು ವಿಷಯದಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ರಿ. ಆದರೆ ಇವಾಗ ಅವ್ರಿಗೆ ಅದು ಅರ್ಥ ಆಗ್ತಿದೆ, ಆ ಕಾಳಜಿಯ ಬೆಲೆ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಇಲ್ಲಿ. ಓಕೆ, ನೀವು ಅವರಿಗೋಸ್ಕರ ತುಂಬ ಹತ್ತಿರುವಂಥ ಒಂದು ಎನರ್ಜಿ ಇದೆ. ಅವ್ರನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಯದಲ್ಲಿ ಹತ್ತಿರುವಂಥದ್ದು, ಆ್ಯಂಡ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಹತ್ತಿರುವಂಥದ್ದು. ಇಲ್ಲಿ ಎಷ್ಟೋ ರಾತ್ರಿಗಳು ಹೇಳಿದೆ ಅಲ್ವಾ, ಇಲ್ಲಿ ಮಲಗೋದು ಲೇಟಾಗಿ ಅಥವಾ ಅವ್ರ ಬಗ್ಗೆ ಯೋಚನೆ ಜಾಸ್ತಿಯಾಗಿ ಹತ್ಕೊಂಡು ಒಬ್ಬರೇ ಕುತ್ಕೊಂಡು ಎಷ್ಟೋ ರಾತ್ರಿಗಳು ಜೋರಾಗಿ ಹತ್ತಿರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ನಾನು ತಪ್ಪು ಮಾಡಿಬಿಟ್ನಾ ಅನ್ನೋದು ವಿಷಯದಲ್ಲಿ ನೀವು ಆ ಪ್ರಶ್ನೆಗಳು ಜಾಸ್ತಿ ಬರ್ತಿದೆ ನಿಮಗೆ. ನಾನೇನೋ ತಪ್ಪು ಮಾಡಿಬಿಟ್ನಾ ಇವ್ರ ವಿಷಯದಲ್ಲಿ, ಈ ಹುಡುಗಿ ವಿಷಯದಲ್ಲಿ, ಈ ಹುಡುಗನ ವಿಷಯದಲ್ಲಿ ಏನಾದರೂ ತಪ್ಪು ಮಾಡಿದ್ನಾ ಅನ್ನೋಂಥ ಪ್ರಶ್ನೆಯನ್ನು ಹುಟ್ಟಾಕ್ಸ್ಕೊಂಡು ನೆನ್ಪು ಮಾಡ್ಕೊಂಡು ಬಿಕ್ಕಿ ಅಳ್ತಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ನಿಮಗೆ ಸಮಾಧಾನ ಮಾಡ್ತಿರೋದು, ಅಥವಾ ನಿಮಗೆ ಯೂನಿವರ್ಸಿನ ಬರ್ತಿರುವಂಥ ಸೈನ್ ಏನು ಅಂತ ಹೇಳಿದ್ರೆ, ನೀವೆಲ್ಲೂ ತಪ್ಪು ಮಾಡಿಲ್ಲ. ಆದರೆ ನೀವು ತಪ್ಪು ಮಾಡಿದ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಹೃದಯದಿಂದ ಹೆಚ್ಚಾಗಿ ಪ್ರೀತಿನ ಕೊಟ್ಟಿದ್ದೀರ ಆ ವ್ಯಕ್ತಿಗೆ. ಅಂದರೆ ಆ ವ್ಯಕ್ತಿಗೆ ಈಗ ಒಂದು ಲೋಟ ತೊಗೊಂಡು ಅದಕ್ಕೆ ಎಷ್ಟು ನೀರು ಹಾಕ್ಬೋದು, ಒಂದು ಇಷ್ಟು ದೊಡ್ಡದ ಲೋಟ ತೊಗೊಂಡ್ರೆ ಇಷ್ಟು ದೊಡ್ಡ ಲೋಟದಲ್ಲಿ ನಾವು ಎಷ್ಟು ನೀರು ಹಾಕ್ಬೋದು ಅಷ್ಟೇ ನೀರು ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ, ಹೊರಗೆ ಚೆಲ್ಲೋಗುತ್ತೆ ಅಲ್ವಾ. ನೀವು ಮಾಡಿರೋದು ಅದೇ ತಪ್ಪು ಇಲ್ಲಿ. ನೀವು ಪ್ರೀತಿ ಮಾಡಿದ ತಪ್ಪಲ್ಲ ಇಲ್ಲಿ, ಸರಿನಾ. ಹೃದಯದಿಂದ ಪ್ರೀತಿ ಮಾಡಬೇಕಿದ್ರೆ ಒಂದು ಲಿಮಿಟ್ ಅಂತ ಇರುತ್ತೆ, ಬಟ್ ನೀವು ಆ ಲಿಮಿಟ್ ಕ್ರಾಸ್ ಮಾಡಿ ಹೆಚ್ಚಾಗಿ ಆ ವ್ಯಕ್ತಿ ಪ್ರೀತಿ ಕೊಟ್ಟಿದ್ದೀರಾ. ಅದೇ ನಿಮಗೆ ಇಲ್ಲಿ ಇವಾಗ ಈ ಕ್ಷಣ ನೀವು ಕಣ್ಣೀರು ಹಾಕೋದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಓಕೆ, ಸೊ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು. ಓಕೆ,
ಇಲ್ಲಿ ನೀವಿವಾಗ ಇತ್ತೀಚಿನ ದಿನದಲ್ಲಿ ಆ ಡಿಪ್ರೆಷನ್ನಿಂದ ಕೆಲವೊಂದಷ್ಟು ಜನ ಹೊರಗೆ ಬಂದಿದ್ದೀರಾ. ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕಿರ್ಬೋದು ಅಥವಾ ಒಂದಷ್ಟು ಸ್ಪಿರಿಚುವಲ್ ವರ್ಕ್ಗಳನ್ನು ಮಾಡ್ತಾ, ಹೀಲಿಂಗ್ಗಳನ್ನು ಮಾಡ್ತಾ, ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿರೋದು ಕೆಲವೊಬ್ಬರಿಗೆ ಆ ಬ್ಲಾಕೇಜಸ್ನ ರಿಮೂವ್ ಮಾಡಬೇಕು, ನಾನು ಏನಾದರೂ ಸ್ಪಿರಿಚುವಲಲ್ಲಿ ಜಾಯ್ನ್ ಆಗಬೇಕು ಅಥವಾ ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಕೆಲವೊಂದಷ್ಟು ಜನ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಓಕೆ, ನಿಧಾನಕ್ಕೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಅದೇ ಕಾರಣಕ್ಕೆ ಈಗ ನಿಮಗೊಂದಷ್ಟು ಜನಗಳು ಆಕರ್ಷಿತರಾಗ್ತಿದ್ದಾರೆ, ನಿಮ್ಮ ಕಡೆ ಆಕರ್ಷಿತ ಆಗ್ತಿರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ನೋಡ್ಬೋದು ಕೆಲವೊಂದಷ್ಟು ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಒಂದಷ್ಟು ಸ್ಪಿರಿಚುವಲ್ ವರ್ಕ್ಗಳನ್ನು ಮಾಡ್ತಾ ಇದ್ದೀರಾ. 369 ಮೆಥಡ್ನ ಯಾರೋ ಒಂದಷ್ಟು ಜನ ಯೂಸ್ ಮಾಡ್ತಿದ್ದೀರಾ. ಆ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತಿರೋವಂಥದ್ದು, ಅಫರ್ಮೇಷನ್ಸ್ನೆಲ್ಲ ಬರೀತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ, ಧ್ಯಾನ ಮಾಡ್ತಿರೋವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆನಾ? ಇವೆಲ್ಲವೂ ಕೂಡ ಯೂನಿವರ್ಸ್ ನಿಮಗೆ ಹೇಳ್ತಿರುವಂಥದ್ದು ನಿಮ್ಮ ಎನರ್ಜಿನ ಹೈ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇದೆಲ್ಲವೂ ಕೂಡ ಯೂನಿವರ್ಸ್ ತನ್ನಷ್ಟಕ್ಕೆ ತಾನಾಗೆ ನಿಮ್ಮನ್ನು ಕರ್ಕೊಂಬರ್ತಿದೆ. ನೀವು ಬರಲ್ಲ ಅಂತ ಎಷ್ಟೇ ಹಠ ಮಾಡ್ಕೊಂಡು ಆ ಡಿಪ್ರೆಷನಲ್ಲಿ ಕುತ್ಕೊಂಡಿದ್ರು ಕೂಡ ಯೂನಿವರ್ಸ್ ನಿಮ್ಮನ್ನು ಕೈ ಹಿಡಿದು ಎಳ್ಕೊಂಬರ್ತಿರುವಂಥದ್ದು. ನೀವು ನಂಬಿರುವಂಥ ರಾಯರೇ ಆಗಿರ್ಬೋದು, ನೀವು ನಂಬಿರುವಂತಹ ದೇವಿನೇ ಆಗಿರ್ಬೋದು, ನೀವು ನಂಬಿರುವಂಥ ಶಿವಭಕ್ತರೇ ಆಗಿರ್ಬೋದು, ನೀವು ನಂಬಿರುವಂತಹ ಸುಬ್ರಹ್ಮಣ್ಯ ದೇವರಾಗಿರ್ಬೋದು, ಬಾಬಾ ಆಗಿರ್ಬೋದು, ಆ್ಯಂಡ್ ಏನಿದು ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು. ಈ ದೇವರುಗಳೇನಿದೆ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಬರ್ತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ. ಅಂದರೆ ನೀನು ಆ ಡಿಪ್ರೆಷನಲ್ಲಿ ಇದ್ದಿದ್ದು ಸಾಕು, ಬಾ, ನಿನ್ನ ಲೈಫನ್ನು ನೀನು ಬೇರೆ ಥರದಲ್ಲಿ ನೀನು ನೋಡ್ಬೋದು ಅಂತ ಹೇಳಿ ಕರ್ಕೊಂಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ ವ್ಯಕ್ತಿಯ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಪಶ್ಚಾತ್ತಾಪ ಇದೆ ಅನ್ನೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಅವರಿಗೆ ರಿಯಲೈಸೇಷನ್ ಕೂಡ ಆಗಿರುವಂಥದ್ದು, ನಾನು ಅವ್ರನ್ನ ಯಾಕೆ ಇಷ್ಟು ನೋಯಿಸಿದ್ದೀನಿ, ಇಷ್ಟು ನೋವು ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ ಅನ್ನೋಂಥ ಪ್ರಶ್ನೆ ಅವ್ರಿಗೆ ಇವಾಗ ಕಾಡ್ತಾ ಇದೆ. ನೋಡ್ಬೋದು ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆನಾ? ಇಲ್ಲಿ ನಿಮಗೆ ಒಂದು ವಾರ್ನಿಂಗ್ ಕೂಡ ಬರ್ತಿದೆ ಯೂನಿವರ್ಸಿಂದ. ಓಕೆನಾ? ಯಾರಾದರೂ ಕೆಲವೊಂದಷ್ಟು ಜನ ನೀವು ಇಲ್ಲಿ ಒಂಟಿತನದಿಂದ ವಾಪಸ್ ಬರ್ಬೋದು. ಅಂದರೆ ಆ ಒಂದು ಒಂಟಿತನ ಅನುಭವಿಸಿ ಆ ರಿಯಲೈಸೇಷನ್ ಆಗಿ ನಿಮ್ಮ ಹತ್ರ ವಾಪಸ್ ಬರ್ಬೋದು. ಆದರೆ ನಿಜವಾದ ಉದ್ದೇಶ ಏನೊಂದನ್ನು ಫಸ್ಟ್ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಉದ್ದೇಶ ಏನಿದೆ ಅನ್ನೋದನ್ನು ಕ್ಲಾರಿಟಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಹೃದಯದಿಂದ ಪ್ರೀತಿ ಮಾಡಿದವರು ನಿಮ್ಮ ಕಣ್ಣೀರನ್ನು ಗೌರವಿಸ್ತಾರೆ. ಓಕೆನಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಟೈಮ್ ಪಾಸು ಅಥವಾ ಸುಮ್ಮನೆ ಟೈಮ್ ಪಾಸಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಯಾರು ಬಂದಿರ್ತಾರೆ ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಈ ಸಲ ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬಂದಾಗ ನೀವು ನಿಮ್ಮ ಹೃದಯದ ಮಾತನ್ನು ಕೇಳಿ, ನಿಮ್ಮ ಒಂದು ಸೋಲ್ ಏನು ಹೇಳ್ತಾ ಇದೆ, ನಿಮ್ಮ ಸೋಲ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದೆ ಆ ವ್ಯಕ್ತಿ ಬಂದಾಗ ಅನ್ನೋದನ್ನು ಗಮನಿಸಿ ಆಮೇಲೆ ನೀವು ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಬರ್ತಿದೆ. ನೀವು ಅಥವಾ ನಿಮ್ಮ ಪರ್ಸನ್ ಟ್ರಾವೆಲ್ ಮಾಡ್ತಿರಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು. ಯಾರಿಗೆಲ್ಲ ಕನೆಕ್ಟ್ ಆಯಿತು ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಸೊ ಹಾಗೆಯೇ ಕಮೆಂಟಲ್ಲಿ ತಿಳಿಸ್ತೀರಾ ಸೆಲ್ಫ್ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನನ್ನ ಜೊತೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜೊತೆ ಕನೆಕ್ಟ್ ಆಗಿ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಹಾಗೆಯೇ ನನ್ನ ಹೀಲಿಂಗ್ ಎನರ್ಜಿಯಲ್ಲೂ ಕೂಡ ನೀವು ನನ್ನ ಜೊತೆಯಾಗಿ ಇರ್ತೀರಾ. ಹಾಗೆ ಈ ಒಂದು ವಿಡಿಯೋನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸೆಲ್ಫ್ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಸಕಾರಾತ್ಮಕವಾಗಿರುವಂತಹ ಆಸೆಗಳು, ಕನಸುಗಳೆಲ್ಲವೂ ಕೂಡ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಹಾಗೆ ಕ್ಲಾಸಿಗೆ ಜಾಯಿನ್ ಆಗೋರು ಇನ್ನೊಂದು 4 days ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಬೇಗ ಜಾಯಿನ್ ಆಗಿ ನಿಮ್ಮ ಲೈಫಲ್ಲಿರುವಂಥ ಬ್ಲಾಕೇಜಸ್ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ತುಂಬಾ ಪವರ್ಫುಲ್ ಸೆಷನ್ ಇದು. ಓಕೆನಾ? ಸೊ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀರಾ. ಆ್ಯಂಡ್ ಬೋನಸ್ ಆಗಿ ನಿಮಗೆ ಚಕ್ರ ಮೆಡಿಟೇಷನಿನ ಒಂದು ಆಡಿಯೋ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಎಸ್, ಜಾಯಿನ್ ಆಗಿ. ಥ್ಯಾಂಕ್ ಯು.